ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಬಂದು ನೋಡ್ತಾ ಇದ್ದೀವಿ. ನೋಡಿ ಹೆಂಗಿದೆ ವೆದರು. ಫುಲ್ಲು ಜೋರು ಮಳೆ, ಸಿಕ್ಕಾಪಟ್ಟೆ ಜೋರು ಮಳೆ. ನೋಡಿ ಮಳೆ ಬಂದಿದೆ, ಫುಲ್ಲು ಮಳೆ. ಇನ್ನೂ ಮಳೆ ಬರ್ತಾನೇ ಇದೆ. ಹಾಂ ಹಾಂ, ಎಂತ ಗದ್ದೆನಾ? ಹಾಂ, ಫಸ್ಟ್ ಬಾವಿ ತೋರ್ಸೋಣ. ಅದು ನೋಡಿ ಫ್ರೆಂಡ್ಸ್, ಮಳೆ ಬಂದರೆ ನಮ್ಮ ಮನೆ ಬಾವಿ ಫುಲ್ಲು ತುಂಬಿದೆ. ಓ ಮೈ ಗಾಡ್, ಅಷ್ಟೇ. ಅನು, ಹೆಂಗನ್ಸಿದೆ ವೆದರ್? ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್. ಚಪ್ಪಲಿ ಹಾಕೊತಾ ಇದ್ದೀವಿ. ನಮ್ಮನೆ ತುಳಸಿ ಕಟ್ಟೆ ನೋಡಿ, ನಮ್ಮ ಅತ್ತೆ ಮನೆ ತುಳಸಿ ಕಟ್ಟೆ ಎಷ್ಟು ಚಂದ ಮೇಂಟೈನ್ ಮಾಡಿದಾರಲ್ಲ. ಅದು ಅದೆಂತ ಹಸು ಕೊಟ್ಟಿಗೆನಾ? ಹಸು ಕೊಟ್ಟಿಗೆನೇ ಹೌದು. ನಂದು ನಮ್ಮನ ಗಾಡಿ ಎಲ್ಲ ಇಡ್ತಾರೆ. ಹೌದಾ? ಹಸು ಹೆಸರು ಎಂತ? ಲಕ್ಷ್ಮಿ. ನಮ್ಮನೆ ಹಸು ಹೆಸರು ಲಕ್ಷ್ಮಿ. ಹಾಯ್ ಲಕ್ಷ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂತ ನೋಡಿ. ನೆಕ್ಸ್ಟು ನಮ್ಮನೆ ತೆಂಗಿನ ಮರ ತೋಟ. ಎಷ್ಟು ಎಲ್ಲ ಗಿಡ ಇದೆಯಂತೆ. ಏನೇನು ಗಿಡ ಇದೆ ಎಕ್ಸ್ಪ್ಲೈನ್ ಮಾಡೋನು. ಅಡಿಕೆ ಮರನಾ? ಯಾವುದು ಅಡಿಕೆ ಮರ? ಪೂರ ಇದೆಯಲ್ಲ. ಓ, ಇದು ಅಡಿಕೆ ಮರನಾ? ಅಡಿಕೆ ಮರ. ಮಾವಿನ ಗಿಡ ಇದೆ. ಗಿಡ ಅದು ಸ್ವಲ್ಪ ಮರ ಆಗಿದೆ. ಆಮೇಲೆ ಪಾರಿಜಾತ ಹೂ ಗಿಡ, ಬೇರೆ ಇದು ಸ್ವಲ್ಪ ಗಿಡ ಆಗಿದೆ. ಇವಾಗ ಮಳೆ ಬರ್ತಿದೆ ಅಲ್ಲ, ಅತ್ತೆ ಅಂದ್ಲ, ಅಯ್ಯೋ ಪರವಾಗಿಲ್ಲ ಬಿಡು, ಅದು ವಾಟರ್ ಪ್ರೂಫು ಅಂತ ಹೇಳದ್ನಾ. ಅಯ್ಯೋ ನಮ್ಮ ಮೈ ವಾಟರ್ ಪ್ರೂಫ್, ಹಂಗಾದ್ರೆ ನಾವು ನೆನಿತಿಲ್ಯಾ ಅಂತ ಹೇಳ್ತವಳೆ. ನಮ್ಮನೆ ಗದ್ದೆ ಅಲ್ಲ. ಓಕೆ, ಇದಿಷ್ಟು ನಮ್ದಲ್ವಾ? ಇದೆಲ್ಲ ನಮ್ದು. ಅದಷ್ಟು. ಇದೆಲ್ಲ ಗಿಡ ಅಂತ ಹೇಳಲ್ಲ ನಾನು. ಇವೆಲ್ಲ ಮರ. ಯಾವ ಗಿಡ ಅಂತ? ತೆಂಗಿನ ಮರ. ಇದೆಲ್ಲ ಮನೆಗೆ ಯೂಸ್ ಮಾಡಕ್ಕೆ ಅಲ್ವಾ ಬೆಳೆಸಿರೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರು. ಚೆನ್ನಾಗಿದೆ. ತೋಟಕ್ಕೆ ಬರೋಕೆ ಒಂಥರ ಆಗುತ್ತೆ. ಎಂತ ಆಗುತ್ತೆ? ಇಲ್ಲಿ ಕೆಸರಲ್ಲ. ಕೆಸರು, ಹೌದು. ಅದಕ್ಕೆ ಅಲ್ವಾ ಸ್ಲಿಪ್ಪರ್ ಹಾಕಿದೀವಿ. ಅದು ಆತು, ಅದು ಆಗಿದೆ ಯಾರ್ದು? ಇದು ನೀರು ಒಂದು ಇಷ್ಟಿಷ್ಟು ತುಂಬಿದಾಗ ಚಿಕ್ಕ ಫಿಶ್ ಬರುತ್ತೆ. ಹೌದಾ? ಈಗಲೂ ಫಿಶ್ ಇರುತ್ತೆ ಅನ್ಸುತ್ತೆ, ಹುಡುಕಿದ್ರೆ. ಚಿಕ್ಕ ಫಿಶ್ ಇರುತ್ತಾ? ಹಾಂ, ನೋಡಿ ನಮ್ಮನೆ ಹತ್ರ ದಾರಿ ಮಾಡಿದ್ದಾರೆ, ಅಲ್ಲಿಂದೆಲ್ಲ ನೀರು ಹೋಗೋಕೆ ಪಾತ್ರ ತೊಳಿತೆಲ್ಲ. ಓಕೆ, ಅಲ್ಲಿ ಕೆಲಸ ಫಿಶ್ ಬರುತ್ತೆ. ಈಗ ಮಳೆ ನೀರು ತುಂಬಿದ್ರೆ ಮಾತ್ರ ಬಂದಿಲ್ಲ. ಇದು ಸಮ್ಮರ್ ಟೈಮಲ್ಲಿ ನಮ್ಮ ಅತ್ತೆ ಎಂತ ಗಿಡ ಅದು? ತೊಂಡೆಕಾಯಿ. ನೋಡಿ ಫ್ರೆಂಡ್ಸ್, ಕಪ್ಪೆ ಸೌಂಡು. ಅದು ಕಪ್ಪೆಗೆ ಬರುತ್ತಲ್ಲ, ಅದು ಇನ್ನೂ ಬರ್ಲಿ ಅಂತ ಕೂಗೋದಂತ. ಓ, ಹಂಗೆ. ಅವಕ್ಕೆ ನೀರಂದ್ರೆ ಇಷ್ಟ ಆಗ್ತದೆ. ನಮಗೆ ನೀರು ನೋಡಿ ಮಾವಿನ ಗಿಡ. ಮತ್ತೆ ಏನೋ ಹೇಳ್ತಿದ್ನಲ್ಲ ನಾನು. ಸಮ್ಮರ್ ವೆಕೇಶನ್ ಅಲ್ಲಿ ತೊಂಡೆಕಾಯಿ ಗಿಡ, ಮತ್ತೆ ಬಸ್ಲೆ, ತುಂಬಾ ಇದೆ. ಬದನೆಕಾಯಿ, ಅದು ಇದೆಲ್ಲ ನಾಡ್ತಾರೆ ನಮ್ಮ ಅತ್ತೆ. ನಾವು ಹೊರಗಡೆಯಿಂದ ತರಕಾರಿ ತರಲ್ಲ, ಇಲ್ಲಿಂದಾನೆ ಏನು ಸಿಗುತ್ತೋ ಅದರಲ್ಲೇ ಅಡುಗೆ ಮಾಡ್ತೀವಿ. ನೆಕ್ಸ್ಟು ಇವಾಗ ಬೇರೆ ರೈನಿ ಸೀಸನ್ ಅಲ್ವಾ, ಇವಾಗ ಏನು ಅಡುಗೆ ಇದೆಯೋ ಮೀನು ಸಾರು ಮಾಡ್ತಾರೆ. ಕರಿ ಮೀನು ಸಾರು ಮಾಡ್ತಾರೆ. ಅಲ್ಲಿ ನೋಡಿ ಕೋಳಿ ಎಗ್ರಕೊಂಡು ಬರ್ತಿದೆ. ಎಲ್ಲ ಫುಲ್ಲು ವೆದರ್ ಸಕ್ಕತ್ತಾಗಿದೆ ನೋಡಿ. ಇನ್ನೊಂದು ಜಾಗ ತೋರಿಸ್ಕೊಡ್ತೀವಿ ನಾವು. ಹಾಂ 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 ಹಾಂ. ಓ, ಮಳೆ ಇನ್ನೂ ಜೋರು ಆಗ್ತಾ ಇಲ್ಲಿವರೆಗೂ ನೀರು ತುಂಬುತ್ತೆ ಅನ್ಸುತ್ತೆ. ಮತ್ತೆ ಇಷ್ಟು ಅದೇ ಅಷ್ಟು ನನ್ನ ಕೈ ಹಿಂಗೆ ತೋರಿಸ್ತಾ ಇದ್ದೀನಲ್ಲ. ಓ, ನಾನು ನೆನ್ನೆ ತೋರಿಸಿದ್ನಲ್ಲ ಈ ಪ್ಲೇಸ್ ನೋಡಿ ಹೆಂಗಿದೆ. ವಾ, ಈ ಫ್ಲವರ್ ಎಂತ ಫ್ಲವರ್? ಶೋ ಗಿಡದ ಇದು? ಶೋ ಅಲ್ಲ, ಸುಮ್ಮನೆ ಅದು ತುಂಬಾ ಚೆನ್ನಾಗಿದೆ. ಇದು ಸನ್ಫ್ಲವರ್ ಹೂವು ಬರ್ಬೋದಿದ್ಯಾ, ಆ ತರ ಹೂವು ಇದ್ರಲ್ಲಿ ಬರುತ್ತೆ. ಹೌದಾ? ತೋರಿಸ್ತೀನಿ ನೋಡಿ, ಇಲ್ಲಿದೆ ನೋಡಿ. ಈಚೆ ಸೈಡ್ ನೋಡಿ, ಗಿಡದಲ್ಲಿ. ಗಿಡದಲ್ಲಿ
ಓಕೆ. ಇಲ್ಲೇ ಕೆಲವು ನಾವೊಂದು ಸ್ಮಾಲ್ ಜಾಕ್ ಫ್ರೂಟ್ ತಿನ್ಬಲ್ಲ ಅದ್ರ ಮರ ಅಲ್ವಾ ಇದು? ಆ ಜಾಕ್ ಫ್ರೂಟ್ ಅಲ್ಲ ಇದು. ಎಂತ ಮರ ಅಂತೀವಿ ಅದು? ಹೆಬ್ಬೆಲ್ಸಿನ ಹಣ್ಣಿನ ಮರ. ಹೆಬ್ಬೆಲ್ಸಿನ ಹಣ್ಣಿನ ಮರ. ಓಕೆ. ಇಲ್ಲಿ ಹೂಗಿಡ ಅದು ಆ ಹಣ್ಣು ಎಷ್ಟು ಸಿಹಿ ಇರುತ್ತಲ್ಲ, ಸಿಹಿ ಸ್ವಲ್ಪ ಹುಳಿ ತರ ಇರುತ್ತಲ್ಲ ಇದು ಈ ಹಣ್ಣು. ಹುಳಿ ಸಿ ಎರಡು ಇದೆ. ಇದು ಯಾವ ಟೈಮಲ್ಲಿ ಬರುತ್ತೆ? ಇದು ಸಮ್ಮರ್ ಟೈಮಲ್ಲಿ ಬರುತ್ತೆ. ನೋಡಿ ನಮ್ಮ ಅತ್ತೆ ನೆಟ್ಟಿರೋ ಮರ ಎಷ್ಟು ದೊಡ್ಡದು. ಪಲಾವಿನ ಎಲೆ. ಓಕೆ. ಅದು ಒಣಿಬೇಕಿತ್ತು, ಅದು ಹಸಿದೆ ರೀ ಸ್ಮೆಲ್. ನನ್ನ ಮುಗಿ ಬರ್ತಿಲ್ಲ ಸ್ಮೆಲ್. ಕೋಲ್ಡ್ ಆಗಿದೆಯಲ್ಲ. ಹೌದು, ಸ್ವಲ್ಪ ಬರ್ತಿದೆ ಫ್ರೆಂಡ್ಸ್. ಇದೇ ಪಲಾವಿನ ಎಲೆದು ಗಿಡದಂತೆ. ನೋಡಿ, ಬೇಕು ಅನ್ನೋರು ಬರ್ಬೇಕಂತೆ. ಬನ್ನಿ, ನಮ್ಮೂರಿಗೆ ಬನ್ನಿ ಎಲ್ಲರೂ. ನೋಡಿ, ನನಗೆ ಇದಿಷ್ಟರಲ್ಲಿ ಇದು ವ್ಯೂನೇ ಇದೆ ನನಗೊಂಥರ ತುಂಬಾ ಇಷ್ಟ. ಗಿಡನೇ ಬಿಟ್ಟಿದ್ಯಾ? ಸಮ್ಟೈಮ್ಸ್ ನಾವು ಇಲ್ಲಿಗೂ ಹೋಗ್ತೀವಿ. ಈ ಗಿಡ ನಾವಿಲ್ಲೆಲ್ಲ ಚೊಕ್ಕಾಗಿತ್ತು. ನಾನು ದೊನಿದಿಷ್ಟು ನನ್ನ ತಂಗಿದ್ದಿಲ್ಲ, ನಾವೆಲ್ಲ ಕುತ್ಕೊಂಡು ಆಡಿದ್ವಿ ಇಲ್ಲಿ. ಬಟ್ ಹಾವು ಉಂಟಲ್ಲ ಇದ್ರಲ್ಲಿ? ಇಲ್ಲ, ಹಾವಿರುತ್ತೆ. ಆ ಜಾಗ ಕಾಲ್ ಮಾಡಿದಾರಲ್ಲ ಅಲ್ಲಿಲ್ಲ ಇವಾಗ. ನೋಡಿ, ಇರೋ ದಾರಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಫುಲ್ಲು ಗ್ರೀನರಿ, ಫುಲ್ ಗ್ರೀನ್ 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 ಗ್ರೀನ್. ತುಂಬಾ ಚೆನ್ನಾಗಿದೆ. ಈ ಹೂವನ ದೇವ್ರ ಮನೆಯಲ್ಲಿ ಪೂಜೆಗೆ ಯೂಸ್ ಮಾಡ್ತೀವಿ ನಾವು. ಸಮ್ಟೈಮ್ಸ್ ಹೂವು ಸಿಕ್ಕಿಲ್ಲ ಅಂದ್ರೆ ಇಲ್ಲಿರೋ ಹೂವನೇ ನಾವು ಪೂಜೆಗೆ ಯೂಸ್ ಮಾಡ್ತೀವಿ. ಹಿಂಗೆ ಹೋಗ್ತಾ ಹೋಗ್ತಾ ಇದೇ ದಾರಿ, ಇದೇ ಮೇನ್ ರೋಡ್. ಇಲ್ಲಿಂದನೇ ನೋಡಿ ಎಷ್ಟು ಉದ್ದ ಇದೆ ಮೇನ್ ರೋಡ್. ಮೇನ್ ರೋಡ್ ಅಲ್ಲ, ಮೀನ್ಸ್ ರೋಡ್. ಇದನ್ನೆಲ್ಲರೂ ಆದ್ರೆ ಮೇನ್ ರೋಡ್ ತರನೇ ಜೋರಾಗಿ ಬರುತ್ತಲ್ಲ ಗಾಡಿಗಳು. ನೋಡು ಏನ್ ಸ್ಪೀಡ್ ಆಗಿ ಬರುತ್ತೆ ಅದು. ಚಿಕ್ಕದ್ ಮಾಡ್ಬೇಕು, ದೊಡ್ಡದ್ ಮಾಡ್ಬೇಕು. ಅದಕ್ಕೆ ಮೇನ್ ರೋಡ್ ತುಂಬಾ ಜೋರಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಂತೂ ನಮಗೆ ತುಂಬಾ ಭಯ ಆಗುತ್ತೆ. ಮೊನ್ನೆ ಅಷ್ಟೇ ಒಂದು ಆಕ್ಸಿಡೆಂಟ್ ಆಯ್ತು ಇಲ್ಲಿ. ಇಲ್ಲಲ್ಲ, ಅದೇ ಮೊನ್ನೆ ಆಟೋದವರು, ನಾವು ಹಾಸ್ಪಿಟ್ಲಲ್ಲಿ ಇದ್ದಾಗ ಆಟೋದವ್ರು ಇಲ್ಲಿ ಬಂದಿದ್ರು ಅಂತ ಹೇಳಿದ್ರಲ್ಲ. ಇಲ್ಲೇನಾಗಿಲ್ಲ, ಜೋರಲ್ಲ. ಅಲ್ಲಿ ಸ್ವಲ್ಪ ನೀರು ತುಂಬಿದೆ ಕೂತಿದೆ ಮಮ್ಮಿ. ಹೌದು, ಅಲ್ಲಿ. ಹೌದಾ? ನೋಡಿ, ಇವಾಗ ಮನೆ ಒಳಗಡೆ ಹೋಗ್ತಾ ಇದೀವಿ. ಹೋಮ್ ಟೂರ್ ಒಂದ್ಸಲ ನೆಕ್ಸ್ಟ್ ಟೈಮ್ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಕಿಚನ್ ಹತ್ರ ಹೋಗ್ತಿದ್ದೀವಿ, ತೋರಿಸ್ಕೊಡ್ತೀವಿ. ನೋಡಿ, ನನಗೆ ಈ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾಗ ಫುಲ್ಲು ಗ್ರೀನ್ ಗ್ರೀನ್ ರಿಯಲಿಸ್ಟಿಕ್ ಆಗಿದೆ. ತುಂಬ ಚೆನ್ನಾಗಿದೆ. ಗೊತ್ತಿಲ್ಲ, ಎಂತ ತಿಂಡಿ? ಏನೋ ಸ್ಪೆಷಲ್ ಮಾಡ್ತಾರೆ, ಹೇಳಿ ನೋಡೋಣ. ಸ್ಪೆಷಲ್ ಗೊತ್ತಿಲ್ವಲ್ಲ, ನೀನೇ ಹೇಳು. ಪೂರಿ ಸಾಗು. ಓ ಮೈ ಗಾಡ್, ಪೂರಿ ಸಾಗು ಈ ಮಳೆಗೆ ವೆದರ್ಗೆ ತುಂಬ ಚೆನ್ನಾಗಿರುತ್ತಾನು. ಒಂದು ಸೆಕೆಂಡ್ ಬನ್ನಿ, ತೋರಿಸ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ನೋಡಿ ಪೂರಿ ಮತ್ತೆ ಸಾಗು, ಆಲೂಗಡ್ಡೆ ಸಾಗು. ಆಲೂಗಡ್ಡೆ ಬಟಾಣಿ ಎಲ್ಲ ಬೇಯಿಸಿ ಸ್ವಲ್ಪ ಒಗ್ಗರಣೆ ಹಾಕಿದ್ದಾರೆ. ಇಲ್ಲಿ ಪೂರಿ ಲಟ್ಟಿಸ್ತಾ ಇದ್ದಾರೆ ಅಣ್ಣ. ಇವ್ರು ನನಗೆ ಮಾತಾಡೋಕ್ಕೆ ಒಂಥರ ಸಂಕೋಚ ಆಗ್ತಿದೆ, ಬಟ್ ಆದರೂ ಹೇಳ್ತೀನಿ. ಇವರು ಮಾಡೋ ಪೂರಿ ಮತ್ತೆ ಸಾಗು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಈ ವಿಡಿಯೋ ಎಲ್ಲ ಮಾಡೋದೆಂತ ಗೊತ್ತಾ, ಇದರಲ್ಲಿ ರೆಕಾರ್ಡ್ ಆಗುತ್ತಾ, ನಾನು ಮನೇಲಿ ಹೋಗಿ ಮಾಡ್ತೀನಿ. ಓಕೆ. ನೆನ್ನೆ ಸಾನ್ವಿ ನೋಡಿ ಫುಲ್ಲು ಬೀಚಿಗೆ ಹೋಗಿ ಬಂದು ಮಲಗಿದ್ದಾಳೆ, ಇನ್ನು ಎದ್ದಿಲ್ಲ ಸಾನ್ವಿ. ಓಕೆ, ಇನ್ನೂ ಎದ್ದೊಳಲ್ಲ ಅವಳು. ಇವಾಗ ಮೇಲ್ಗಡೆ ತೋರಿಸ್ಕೊಡ್ತೀವಿ ಬನ್ನಿ ಫ್ರೆಂಡ್ಸ್. ಮಳೆ ಬಂದಾಗ ಇಲ್ಲೆಲ್ಲ ಫುಲ್ ಪಾಚಿ ಕಟ್ಕೊಳುತ್ತೆ, ಕೇರ್ಫುಲ್ ಆಗಿ ಹತ್ತಬೇಕು. ಬಾವಿ ಕಟ್ಟಿ ಹತ್ರ ಹೋಗಿದ್ದು, ಒಂದ್ಸತಿ ಬಿದ್ದೆ, ವಾಪಸ್ ಹತ್ತದ, ವಾಪಸ್ ಬಿದ್ದಿದ್ದು. ಏನೋ ಬಿದ್ದಿ ಎದ್ದ. ಅಲ್ಲಿ ಆ ಬಾವಿ ಕಟ್ಟಿ ಇದ್ದಿದ್ಯಲ್ಲ, ಹೀಗೆ ಬಾಕ್ಸ್ ಅಲ್ಲಿ ಹೋಗ್ದೆ, ಜಾರ್ದೆ, ಕೆಳಗಿಳ್ದೆ, ಮತ್ತೆ ಜಾರ್ದೆ, ಅದ್ರ ಮುಂದೆ ಮತ್ತೆ ಜಾರಿ. ಅದೇ ಕೇರ್ಫುಲ್ ಆಗಿ ನಡಿಬೇಕು. ಓ ಮೈ ಗಾಡ್, ನೋಡಿ ಎಂತ ಮರ ಇದು? ಬಾಳೆಹಣ್ಣಿನ ಮರ ಅಲ್ವಾ? ಬಾಳೆಕಾಯಿ ಮರ. ಇದು ಸೇಮ್ ಬಾಳೆಹಣ್ಣು ಅಲ್ಲ, ಎರಡು ಚೇಂಜ್ ಇದೆ. ಬೇರೆ ಬಾಳೆಹಣ್ಣು ಮೇಲೆ ಅದೇ ಬೇರೆ. ಓಕೆ, ಇದು ಏನ್ ಸೌಂಡ್ ಗೊತ್ತಿದ್ಯಾ? ಏರೋಪ್ಲೇನ್ ಅಲ್ಲ,
ಮತ್ತೆ ನಾನಿನ್ನ ಬೀಚಿಗೆ ಹೋಗಿದ್ವಲ್ಲ. ಹೌದು. ಆ beach ನೀರಿನ sound ಅದು. ಹೌದಾ, ಎಂತ ಮರ ಐತಿ ಅಷ್ಟು ನೋಡಿ ಜೋರು. ಮಮ್ಮಿ, ಈಗ ಮಳೆ ಹನಿತಿದ್ಯಲ್ಲ ನಮ್ದು, ಹೌದು. ಅದು ಒಂದ್ ಸೈಡ್ ಇಂದ ಬೀಚ್ ನೀರಿದ್ಯಲ್ಲ, ಓಕೆ. ಆ ಬೀಚ್ ಸೈಡ್ ಇಂದ ಮಳೆ ಬರುತ್ತೆ, ಹಾ. ಅಲ್ಲಿಂದ ಸೌಂಡ್ ಕೇಳುತ್ತೆ ನಮ್ಗೆ. ಹಾ. ನಾವು ಮಳೆ ಬಂದಂತೆ ಇಲ್ಲಿ ಜರಿ ಬಿಟ್ಕೊಳ್ತೀವಿ. ಓ ಹಂಗ. ಅವ್ರ ಮನೆಗೆ ಬರುವಾಗ ಇಲ್ಲಿ ಬಂದಿರಲ್ಲ ಮಳೆ, ಹ್ಮ್. ಹಾಗೆ. ನೋಡಿ ಫ್ರೆಂಡ್ಸ್, ತೆಂಗಿನ ಮರ ಇಲ್ಲೇ ಇದೆ. ತೆಂಗಿನಕಾಯಿ ಎಳ್ನೀರ್ ಬೇಕಂದ್ರೆ ನಾವು ಹಿಂಗೆ ಹೀಗೆ ಅಲ್ಲ, ನಾನು ಕೀಳೋದು. ಹೋಗಿದ್ದೆ ಅನ್ಸತಿ ಇಷ್ಟು ಎಳ್ಳಿಗೆ ತಗೊಬಂದಿದ್ದೆ. ಕೈಯಿಂದನೇ ಕಿತ್ತಿದ್ದ. ಎಷ್ಟು ಚಂದ ಉಂಟು ನೋಡಿ. ಈಗ ಹೋದ್ರೆ ಎಳ್ಕೊಂಡು ಹೋಗುತ್ತೆ ನೀರು. ಬೀಚಿಗ? ಸಂಜೆಕ್ಕಿಂತ ಜಾಸ್ತಿ ಬೆಳಗ್ಗೆ ಇದೆ. ಓಕೆ. ಅದಕ್ಕೆ ಸೌಂಡ್ ಬರ್ತೀನಿ. ಅಮ್ಮ ಕಡ್ಲು ಸೌಂಡ್ ನೋಡಿ ಫ್ರೆಂಡ್ಸ್. ನೋಡಿ, ನಾನು ನೆನ್ನೆ ಹೇಳ್ದಂಗೆ ಇಲ್ಲಿ ಎಲ್ಲರ ಮನೇನೂ ಇಂಡಿಪೆಂಡೆಂಟ್ ಹೌಸ್ ಇರುತ್ತೆ, ಮತ್ತು ಎಲ್ಲರ ಮನೇನೂ ತುಂಬ ಚೆನ್ನಾಗಿರುತ್ತಲ್ವಾ. ಎಷ್ಟು ಚೆನ್ನಾಗಿದೆ. ಹೌದು. ಅವ್ರದ್ದು ಅದಕ್ಕೆ ಆ ಕಲರ್ ಇರಲಿಲ್ಲ ಆ್ಯಕ್ಚುಲಿ. ಅವರು ಚಂದ ಮಾಡಿ ಪಾಗ ಅದಕ್ಕೆಲ್ಲ ಪೇಂಟ್ ಮಾಡಿ ರೀಸೆಂಟಾಗಿ ಪೇಂಟ್ ಮಾಡವ್ರೆ. ಆದರೆ ಸುಮಾರು ವರ್ಷದ ಮನೆ ಅದೂ ನೋಡಿ. ಒಂದು ವರ್ಷದಲ್ಲ ಅದು, ಅದು ಮೊನ್ನೆ ಇತ್ತೀಚೆಗೆ ಆಗಿರೋದು. ಅಲ್ಲ ಅದು ಅದೇ ವೈಟ್ ಮನೆ, ಹಾಂ. ಅದು ಸುಮಾರು ವರ್ಷದೇನಲ್ಲ ಮನೆ. ನಮ್ಮ ಮದುವೆ ಆಗೋಕ್ಕೂ ಮುಂಚೆಯಿಂದನೇ ಇತ್ತಪ್ಪ ಅದು. ಇಲ್ಲ ಮುಂಚೆದಲ್ಲಪ್ಪ. ನೋಡಿ ಆ ಕಪ್ಪೆ ಎಲ್ಲ ಇದೆಯಲ್ಲ ಮಮ್ಮಿ, ಅಲ್ಲಿ ನೀರಿದೆಲ್ಲ, ನೀರು ಒಳಗಿರೋ ಕಪ್ಪೆ. ಹೌದಾ? ಎಂತಾನು ಇದು ಕಾಡು. ಯಪ್ಪ ದೇವರೇ, ನಾನು ನೋಡೇ ಇಲ್ಲ ಇದನ್ನ, ಇವತ್ತು ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಭಯ ಆಗುತ್ತಪ್ಪ. ಹೌದು. ನಮ್ಮ ಮನೆ ಕಿಚನ್ ಅಪೋಸಿಟ್ ಅದು. ಇದು ನಮ್ಮ ಮನೆ ರೂಮು. ಇದು ಮನೆ ರೂಮ್. ರೂಮು ಇಲ್ಲಿ ಇಳಿದಿದೆ ಗೊತ್ತಿದ್ಯಾ ಮಾಮಿ? ಇದು ನಾವೆಲ್ಲ ಆಗಲೇ- ಹುಟ್ಟಿದಿರುವಾಗ ಹಳ್ಳಿ ಇತ್ತು. ನಂಗೆ ನನ್ನ ಫ್ರೆಂಡ್ ಹೇಳಿದ್ದು, ಸ್ವಲ್ಪ ಜೋರಾಗಿ ಹೇಳು. ನನ್ನ ಫ್ರೆಂಡ್ ಹೇಳಿದ್ದು, ನಾವೆಲ್ಲ ಇಲ್ದಿರೋ ಹಳ್ಳಿ ಇತ್ತಂತೆ ಇಲ್ಲೇ ಅಂತು. ಅವಾಗ ಬೀಚ್ ನೀರು ದೊಡ್ಡದಾಗಿ ಬಂದಿತ್ತಂತೆ. ಅದೇ ವೇವ್ ಬಂದಿತ್ತಂತೆ. ಫುಲ್ ಮನೆ ಎಲ್ಲ ಹೋಗಿತ್ತು. ಓ, ಮಳೆ ಶುರು ಆಯ್ತು ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ಇರಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕಲ್ವಾ. ಎಲ್ಲರೂ ಇರಕ್ಕೆ ಸಾಧ್ಯ ಇಲ್ಲ. ಪೋಸ್ ಮಳೆ ಅಂದ್ರೆ ಆಡ ಪಾತ್ರ ತುಂಬ ಚೆನ್ನಾಗಿದೆ. ಏನು ಮಳೆ, ಸೌನೆ ಮಳೆ ಅಂತಾರಲ್ಲ ಅದು. ಏನೋ ಮಳೆ ಆದರೆ ಸಣ್ಣದು ಬರ್ತಿದೆಯಲ್ಲ ಅದು. ಸರಿ, ನೆಕ್ಸ್ಟು ಪೂರಿ ಆಲ್ಮೋಸ್ಟ್ ರೆಡಿ ಆಗಿದೆ. ಅದು ಹೆಂಗೆ ಅಂತ ತೋರಿಸ್ಕೊಡ್ತೀವಿ ಬನ್ನಿ. ಪೂರಿ ರೆಡಿ ಇದೆ ಫೈನಲಿ. ನೋಡಿ, ಪೂರಿ ಜೊತೆಗೆ ಸಾಗು. ಇವಾಗ ಪೂರಿ ಮತ್ತು ಸಾಗು ತಿಂದುಬಿಟ್ಟು ನಿಮಗೆ ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ. ಇಲ್ಲಿ ಸಾನಿ ಮತ್ತು ಅನು ಪೂರಿ ತಿಂತಿದ್ದಾರೆ. ಸಾನಿ, ಪೂರಿ ಹೆಂಗಿದೆ? ಅನು ಸೂಪರಾ? ಎಲ್ಲ ತಿನ್ನು. ಸಾನ್ವಿ ತಿಂದೆ ಎಸ್ಕೇಪ್ ಆಗ್ತಿದ್ಯಾ ಆಚೆಗೆ? ಪೂರಿ ತಿಂತಿದ್ದಾಗ ಮತ್ತೆ ಮಳೆ ಫ್ರೆಂಡ್ಸ್, ಜೋರು ಮಳೆ, ಮತ್ತೆ ಮಳೆ ನೋಡಿ ಕಾಣಿಸ್ತಿದೆ ಅನ್ಸುತ್ತೆ. ಹಲೋ ಫ್ರೆಂಡ್ಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ. ಅದು ಫಿಶ್ಶು ತಿನ್ನೋರಿಗೆ ತುಂಬ ಇಷ್ಟ ಆಗುತ್ತೆ. ಆ ಜಾಗಕ್ಕೆ ನಮ್ಮ ಅತ್ತೆ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ. ಯಾರ್ಯಾರು? ನಾನು ಸಾನ್ವಿ ಹೋಗ್ತಾ ಇದ್ದೀವಿ. ಓ, ಇಷ್ಟು ಜೋರು ಮಳೆಲಿ ಹೋಗ್ತಾ ಇದ್ದೀವಿ. ಜೋರು ಮಳೆ ಫ್ರೆಂಡ್ಸ್, ಜೋರು ಮಳೆಲಿ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಅವ್ರ ಹೆಸರು ಭಾಸ್ಕರ ಅಂತ. ಅವರು ಐಸ್ ಕ್ರೀಮ್ ಮಾರೋರಿಗೆ ಪಂಪ್ ಅಂತ ಇದು ಮಾಡ್ತಾರಲ್ಲ ಸೌಂಡ್, ಆ ಥರ ಸೌಂಡ್ ಮಾಡ್ಕೊ ಬರ್ತಾರೆ. ಬಾ ಸಾನ್ವಿ, ಆ ಸೌಂಡ್ ಬಂತಂದರೆ ಭಾಸ್ಕರ ಅವ್ರು ಬಂದರು ಮೀನು ಮಾರೋಕ್ಕೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ, ನಮ್ಮ ಅತ್ತೆ ಹೋಗ್ತಿದ್ದಾರೆ. ಬಾ ಬೇಗ ಮೀನು ನೋಡೋಕ್ಕೆ ಬಾ. ಇದ್ರಲ್ಲಿ ನಡಿ, ಬಾ ಜೋರಾಗಿ ಬನ್ನಿ ಬೇಗ ಬನ್ನಿ ಸಾನ್ವಿ, ಬೇಗ ಬನ್ನಿ. ಅತ್ತೆನ ಬಂದೇ ರೀ. ಮೀನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಆಲ್ರೆಡಿ ತೊಗೊಬಿಟ್ರಾ? ಒಂದು ಸೆಕೆಂಡ್. ಎಷ್ಟು ರೂಪಾಯಿಗೆ? 100 ರೂಪಾಯಿ. ಬಂಗಡಿ ಮತ್ತೆ ಎಂತ ಇತ್ತು? ಅಲ್ಲ ಹಾಂ, ತೊಗೊತಾ ಇದ್ದೀನಿ.
ಇದು ಯಾವ ಮೀನು? ಅದು ರಬ್ಬ ಹಿಂಗೆ ಅಂದಳಿ. ಎಂತ? ರಬ್ಬ ಹಿಂಗೆ ಅಂದಳಿ. ನಿಮ್ಗೆ ಗೊತ್ತಿಲ್ಲ ಅದಲ್ಲ. ಇವರೇ ಭಾಸ್ಕರ. ನಾನು ಹೇಳ್ದಂಗೆ ನೋಡಿ ಎಷ್ಟು ಚೆನ್ನಾಗಿದೆ ಮನೆ ಎಲ್ಲ. ಮನೆಯೆಲ್ಲ ತುಂಬ ಇಂಡಿಪೆಂಡೆಂಟ್ ಹೌಸು, ತುಂಬ ಚೆನ್ನಾಗಿದೆ. ನಮ್ಮನೇನೂ ತುಂಬ ಚೆನ್ನಾಗಿದೆ. ಬಟ್ ನಾವು ಸುಮಾರು ವರ್ಷ ಮುಂಚೆನೇ ಕಟ್ಬಿಟ್ವಿ ಮನೇನ. ಇದೆಲ್ಲ ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಆಗಿರೋದು. ಏನು ಸನ್ವೆ? ಅವಲ್ಲ ಇತ್ತಾ? ಮತ್ತೆ ಎಂಥ ಪದಾರ್ಥ ಇವತ್ತು? ಬಂಗಡಿ ಫ್ರೈಯಾ ಸಾಂಬಾರಾ? ಬಂಗಡಿ ಫ್ರೈ, ಬಂಗಡಿ ಸಾಂಬಾರು. ಓ, ಇವತ್ತು ನಮ್ಮ ಮನೇಲಿ ಬಂಗಡಿ ಫ್ರೈ ಮತ್ತು ಸಾಂಬಾರು ಮಾಡ್ತಿದ್ದಾರೆ. ಮಾಡ್ತೀವಿ. ಜೋರು ಗಾಳಿ, ತುಂಬ ಚೆನ್ನಾಗಿದೆ ನೇಚರು. ಕೊಡಿ ಸಾನ್ವಿ, ನೀನು ಹಿಂಗೆ ಮಾಡಿದ್ರೆ ನಾನು ಕರ್ಕೊಬರಲ್ಲ ಪಾಪು. ಅದಕ್ಕೆ ಟೈಟಾಗಿ ಇಟ್ಕೊಳ್ಳಿ. ಆರೋಗುತ್ತಾ? ನೀವು ಆರ್ತೀರ, ಅದಕ್ಕೆ ಜೋರಾಗಿ ಇಟ್ಕೊಳ್ಳಿ. ಸಾನ್ವಿ, ನಿನಗೆ ಕುಂದಾಪುರ ಇಷ್ಟನಾ ಬೆಂಗಳೂರು ಇಷ್ಟನಾ? ಕುಂದಾಪುರ ಇಷ್ಟ ಅಂತೆ ಸಾನ್ವಿಗೆ. ನೋಡಿ, ಬ್ರೇಕ್ಫಾಸ್ಟ್ ಮಾಡಿರೋ ಪಾತ್ರೆ ಎಲ್ಲ ತುಂಬ ಜಾಸ್ತಿ ಇದೆ. ಅದನ್ನು ತೊಳೆದ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ಹೇಳ್ತೀನಿ ನಿಮಗೆ. ಪಾತ್ರೆ ಎಲ್ಲ ತೊಳೆದಾಯ್ತು ಫ್ರೆಂಡ್ಸ್. ಒಂದು ಇಂಪಾರ್ಟೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಲ್ಲ, ಅದು ಎಲ್ಲಂದರೆ ಅಂಗನವಾಡಿಗೆ ಹೋಗ್ತಾ ಇದ್ದೀವಿ. ಅಂಗನವಾಡಿಗೆ ಎಂತಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಸಾನ್ವಿಗೆ 4.5 ವರ್ಷ ಆಗ್ತಿದೆ. ಪೋಲಿಯೋ ಡ್ರಾಪ್ಸ್ ಹಾಕ್ಸೋಕ್ಕೆ ಅಲ್ವಾ ಸಾನ್ವಿ? ಹೌದು. ಅದೇನಿಲ್ಲ ಸಾನ್ವಿ, ಜಸ್ಟ್ ಟಾನಿಕ್ ಥರ ಇರುತ್ತೆ. ಡ್ರಾಪ್ ಅಷ್ಟೇ ಬಿಡ್ತಾರೆ, ಏನಾಗಲ್ಲ. ಬಾ ನೋಡಿ, ನಾನು ಹೇಳ್ದಂಗೆ ಮನೆ ಅಂತೂ ಇಲ್ಲಿ ತುಂಬ ಚೆನ್ನಾಗಿದೆ. ಎಲ್ಲರ ಮನೆಯೂ ತುಂಬ ಚೆನ್ನಾಗಿದೆ. ಅಲ್ಲಿ ಅಂಗನವಾಡಿಗೆ ಬಂದ್ವಿ ನೋಡಿ. ಸಾನಿ ಬೇರೆ ಹಠ ಮಾಡ್ತಾಳೆ ನಾನು ಹಾಕಿಸ್ಕೊಳಲ್ಲ ಅಂತ. ಹೆಂಗಾದ್ರೂ ಸಮಾಧಾನ ಮಾಡಿ ಹಾಕಿಸ್ಕೋಬೇಕು. ಬಾಯಿಗೆ ಹಾಕ್ತಾರೆ ಸರ್. ನೀವು ಕೂತ್ಕೊಳ್ಳಿ, ಅದು ಈಚೆ ಬನ್ನಿ. ಬಾ ಹೌದು ಸರ್. ಹಾಂ ಮಾಡಿ. ಅಷ್ಟೇ. ಬಾಯಿ ಮುಚ್ಚು. ಆಯ್ತನಾ? ಗಮ್ಮ ಕೂದು ಎಂತ ಅಷ್ಟೇ ಮುಗೀತು ನೋಡಿ. ಅನು ಓದಿರೋ ಸ್ಕೂಲ್ ಇದು. ಅನು ಎಷ್ಟನೇ ಕ್ಲಾಸ್ವರೆಗೂ ಓದಿದೆ ಈ ಸ್ಕೂಲಲ್ಲಿ? 5th ಸ್ಟ್ಯಾಂಡರ್ಡ್ವರೆಗೂ ಇದೇ ಸ್ಕೂಲಲ್ಲಿ ಓದಿರೋದು. ಇವಾಗ 6th ಅಲ್ವಾ ಅನು? ನೀನು 6th ಸ್ಟ್ಯಾಂಡರ್ಡ್ ಅಲ್ವಾ ನೀನು ಇವಾಗ? 6th ಬೇರೆ ಕಡೆ ಹಾಕಿದ್ದಾರೆ. ನಮ್ಮ ಹಸ್ಬೆಂಡ್ ಎಲ್ಲ ಇದೇ ಸ್ಕೂಲಲ್ಲಿ ಓದಿರೋದು, ಇದೇ ಶಾಲೆಯಲ್ಲಿ. ನಮ್ಮ ಹಸ್ಬೆಂಡು, ಅವ್ರ ಅಕ್ಕ, ನಮ್ಮ ಭಾವಂದಿರಲ್ಲ. 8th ಟಿಲ್ 8thವರೆಗೂ ಅಂಗನವಾಡಿಯಿಂದ 8th ಸ್ಟ್ಯಾಂಡರ್ಡ್ವರೆಗೂ ಇದೇ ಸ್ಕೂಲಲ್ಲೇ ಓದಿರೋದು. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಬಡಿಗೆ ಶಾಲೆ ನೇಮ್ ಅಂತ. ಸಾನ್ವಿ, ನೀನೇನು ಇದೇ ಸ್ಕೂಲಲ್ಲಿ ಸೇರ್ಸಲ್ವಾ? ಹೌದು, ಜಾರಮಂಡಿ ಇದೆಯಂತೆ ನೋಡಿ. ಅಲ್ಲಿ ಸುಮಾರು ಜನ ಬಿದ್ದು ಕೈಯೆಲ್ಲ ಮುರ್ಕೊಂಡಿದ್ದಾರೆ. ಹಾಂ, ಅದು ಸಿಮೆಂಟಲ್ಲಿ ಕಟ್ಟಿರಿ. ಬರಿಬೇಡಿ. ಥ್ಯಾಂಕ್ ಯು. ಹಸು ಸಾನ್ವಿ, ಹೋಗಿ ನಿಂತ್ಕೋ ಹಸು ಹತ್ರ. ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ಬೇಡ ಬೇಡ, ಅದು ಹಸು ಅಲ್ಲ, ಅದು ಬಸವ. ಅದು ಬಸವನ? ಏನು ಮಾಡಲ್ಲ ಸಾನ್ವಿ, ಅದು ಹಸು ಅನ್ನಲ್ಲ, ಕರು ಅಂತ ಹೇಳ್ತೀವಿ ನಮ್ಮ ಕಡೆ. ವಿಡಿಯೋ ಎಂಡ್ ಮಾಡ್ತೀವಿ. ಎಲ್ಲಿ ಓದ್ತೀವಿ ಮನೆ ಹೋಗ್ಬಿಟ್ಟು. ಆಮೇಲೆ ನಂಗೆ ಮೋಸಡಿ ಆಗ್ತಿದ್ವು. ಆಮೇಲೆ ನಂಗೆ ಇಷ್ಟ ಆಗಲಿಲ್ಲ ಅದು. ಅದಕ್ಕೆ ನಾವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.
ಓಕೆ ಬಾಯ್ ಫ್ರೆಂಡ್ಸ್.